This is session 10 of branch accounts. ನಾವು ಈ ಹಿಂದಿನ ವಿಡಿಯೋಲ್ಲೂ ಕೂಡ ಇನ್ವಾಯ್ಸ್ ಪ್ರೈಸ್ ಮೇಲೆ ಪ್ರಾಬ್ಲಮ್ನ ಮಾಡಿದ್ದೀವಿ. ಈಗ ವಿ ವಿಲ್ ಡೂ ಒನ್ ಮೋರ್ ಪ್ರಾಬ್ಲಮ್ ಆನ್ ಇನ್ವಾಯ್ಸ್ ಪ್ರೈಸ್ ಮೇಲೆ ಇನ್ನೊಂದು ಪ್ರಾಬ್ಲಮ್ನ ಮಾಡೋಣ. ಓಕೆ, ಇಟ್ ಸೇಸ್ ಅ ಶೂ ಕಂಪ್ನಿ ಆಫ್ ಕಾನ್ಪುರ್ ಹ್ಯಾಸ್ ಇಟ್ಸ್ ಬ್ರಾಂಚ್ ಇನ್ ಡೆಲ್ಲಿ. ಸೊ ಕಾನ್ಪುರಲ್ಲಿರೋಂಥ ಕಂಪ್ನಿ ಡೆಲ್ಲಿಯಲ್ಲಿ ಒಂದು ಬ್ರಾಂಚ್ ಇಟ್ಕೊಂಡಿದೆ. ಸೊ ಕಾನ್ಪುರ್ ಇಸ್ ಯೋರ್ ಹೆಡ್ ಆಫೀಸ್ ಆ್ಯಂಡ್ ಡೆಲ್ಲಿ ಈಸ್ ಯೋರ್ ಬ್ರಾಂಚ್. Goods are invoiced to the branch at cost plus 25%. So again they're telling you it is cost plus 25%, which means it is an problem on invoice price. ಎಲ್ಲೆಲ್ಲಿ ನಿಮಗೆ ಕಾಸ್ಟ್ ಪ್ಲಸ್ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ, ಇಟ್ ಮೀನ್ಸ್ ಇಟ್ ಈಸ್ ಇನ್ವಾಯ್ಸ್ ಪ್ರೈಸ್. Branch has been instructed to deposit daily all cash received by it in the head office, HO ಅಂದರೆ head office, except petty expenses which are met by the branch manager from the petty cash amount sent by the head office from time to time. ಸೊ ಇಲ್ಲೇನು ಹೇಳ್ತಾರೆ, branch has been instructed to deposit daily all cash received by it. ಸೊ ಏನೇನು ಕ್ಯಾಶ್ ಬರುತ್ತೆ ಎಲ್ಲನೂ ಬ್ರಾಂಚ್ನವರು ಹೆಡ್ ಆಫೀಸ್ಗೆ ಡೆಪಾಸಿಟ್ ಮಾಡಬೇಕು. ಎಕ್ಸೆಪ್ಟ್ ಪೆಟಿ ಎಕ್ಸ್ಪೆನ್ಸಸ್ಸು ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಹೆಡ್ ಆಫೀಸ್ ಅದಕ್ಕೋಸ್ಕರ ಕ್ಯಾಶ್ ಕಳಿಸ್ತಾರೆ, ಅದನ್ನು ಹೆಡ್ ಆಫೀಸೇ ಪೇ ಮಾಡ್ತಾರೆ. ಬಟ್ ಇಲ್ಲಿ ಹೆಡ್ ಆಫೀಸ್ ಅವ್ರು ಪೇ ಮಾಡಲ್ಲ, ಅದನ್ನು ಬ್ರಾಂಚ್ ಮ್ಯಾನೇಜರನ್ನೇ ಪೇ ಮಾಡಬೇಕು ಅಂತ ಹೇಳ್ತಾರೆ ಅವರು ಫ್ರಮ್ ಟೈಮ್ ಟು ಟೈಮ್. ದಿಸ್ ಆ್ಯಕ್ಚುಲಿ ವಿಲ್ ನಾಟ್ ಮೇಕ್ ಟು ಮಚ್ ಆಫ್ ಡಿಫ್ರೆನ್ಸ್. ಏನು ಬಹಳ ವ್ಯತ್ಯಾಸ ಏನಾಗಲ್ಲ. ಡೋಂಟ್ ವರಿ ಅಬೌಟ್ ಇಟ್. ದೇ ಜಸ್ಟ್ ಸೇ ಇಟ್ ಇಸ್ ಬೀನ್ ಸೆಂಟ್ ಫ್ರಮ್ ಟೈಮ್ ಟು ಟೈಮ್. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಯು ಗೋನ್ ಟು ಪ್ರಿಪೇರ್ ಡೆಲ್ಲಿ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಆ್ಯಟ್ ಕಾನ್ಪುರ್. ಸೊ ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಬ್ರಾಂಚ್ ಸೆಲ್ಸ್ ದ ಗೂಡ್ಸ್ ಅಟ್ ಇನ್ವಾಯ್ಸ್ ಪ್ರೈಸ್ ಓನ್ಲಿ. ಸೊ ಬ್ರಾಂಚು ಗೂಡ್ಸ್ನ ಇನ್ವಾಯ್ಸ್ ಪ್ರೈಸಲ್ಲಿ ಮಾತ್ರ ಮಾರ್ತಾರೆ. ಸೊ ಏನೇನಿದೆ ಅಲ್ಲಿ, ಸ್ಟಾಕ್ ಆನ್ 1/4/2014 ಅಟ್ ಇನ್ವಾಯ್ಸ್ ಪ್ರೈಸ್ ಇದೆ, ಸನ್ರಿ ಡೆಟರ್ಸ್ ಇದೆ, ಕ್ಯಾಶ್ ಇದೆ, ಆಫೀಸ್ ಫರ್ನಿಚರ್ ಇದೆ. ಇಷ್ಟು ಅಸೆಟ್ಸ್ ಇದೆ. ಸೊ ಓಪನಿಂಗ್ ಅಸೆಟ್ಸ್ 4, ಸ್ಟಾಕ್, ಸನ್ರಿ ಡೆಟರ್ಸ್, ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಆಫೀಸ್ ಫರ್ನಿಚರ್ ಇಷ್ಟನ್ನು ತೊಗೋಬೇಕು ನೀವು. ಓಕೆ, ದೆನ್ ಓಕೆ, ಸೊ ವಿಲ್ ಕಮ್ ಬ್ಯಾಕ್ ಟು ಇಟ್. Then you have goods invoice from head office at invoice price. Idu goods invoiced andre goods sent from head office to branch. So that has been done at invoice price. Then there is goods returned to head office at invoice price. Okay, this is goods returned. Branch inda head office ge return ಆಗಿರುವಂಥ goods. Then you have cash received from debtors. You have credit sales, cash sales, discount allowed to debtors. ಇದನ್ನು ಡೆಟರ್ಸ್ ಅಕೌಂಟ್ ಯೂಸ್ ಮಾಡ್ಕೋತೀವಿ. ಗೂಡ್ಸ್ ರಿಟರ್ನ್ ಬೈ ಡೆಟರ್ಸ್, ಅಗೇನ್ ಇಟ್ ಗೋಸ್ ಟು ಯುವರ್ ಡೆಟರ್ಸ್ ಅಕೌಂಟ್. ಆಮೇಲೆ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಹೆಡ್ ಆಫೀಸ್ ಫಾರ್ ರೆಂಟ್, ಫಾರ್ ಸ್ಯಾಲ್ರಿ, ಫಾರ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಇದೆ. ಇಲ್ಲಿ ಗಮನ ಇಡಿ, ದೇ ಆರ್ ನಾಟ್ ಗಿವಿಂಗ್ ಯು ಮನಿ ಫಾರ್ ಪೆಟಿ ಎಕ್ಸ್ಪೆನ್ಸಸ್. ಪೆಟಿ ಎಕ್ಸ್ಪೆನ್ಸಸ್ಗೆ ದುಡ್ಡು ಸಪ್ರೇಟಾಗಿ ಕೊಟ್ಟಿಲ್ಲ. ಇಲ್ಲಿ ಓಪನಿಂಗ್ ಸ್ಟಾಕಲ್ಲಿ ಏನು ಕ್ಯಾಶ್ ಇತ್ತು ಅದನ್ನೇ ಯುಟಿಲೈಸ್ ಮಾಡಿ ಪೇ ಮಾಡಿರ್ತಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, so there are petty expenses which have been paid by the branch manager. So branch manager pay ಮಾಡ್ತಾರೆ. ಹೆಡ್ ಆಫೀಸ್ ಪೇ ಮಾಡಿದರೆ ಈ ಲಿಸ್ಟ್ ಜೊತೆಗೆ ಅದು ಬಂದಿರೋದು. ಬಟ್ ಇದು ಬ್ರಾಂಚ್ ಮ್ಯಾನೇಜರೇ ಪೇ ಮಾಡ್ತಿರೋದ್ರಿಂದ ಅಲ್ಲಿ ಬರೋದಿಲ್ಲ. ಓಕೆ, ಡಿಪ್ರಿಸಿಯೇಷನ್ ಇಸ್ ಟು ಬಿ ಪ್ರೊವೈಡೆಡ್ ಆನ್ ಬ್ರಾಂಚ್ ಫರ್ನಿಚರ್ ಅಟ್ 10%. ಸೊ 10% ಡಿಪ್ರಿಸಿಯೇಷನ್ನ ಕೂಡ ಪ್ರೊವೈಡ್ ಮಾಡಿ. ಒನ್ ಥಿಂಗ್ ಯು ವಿಲ್ ಹ್ಯಾವ್ ಟು ನೋಟ್ ಇನ್ ದ ಪ್ರಾಬ್ಲಮ್, ಒಂದು ಇಂಪಾರ್ಟೆಂಟ್ ಚೇಂಜ್ ಏನು ಈ ಪ್ರಾಬ್ಲಮಲ್ಲಿ ಅಂದರೆ, ಯೂಶ್ವಲಿ ನಮಗೆ ಓಪನಿಂಗ್ ಅಸೆಟ್ಸ್ನ ಜೊತೆಗೆ ಒಂದಷ್ಟು ಕ್ಲೋಸಿಂಗ್ ಅಸೆಟ್ಸ್ನೂ ಕೂಡ ಕೊಡೋರು. ಆಯಿತಾ, ಡೆಟರ್ಸ್ ಒಂದು ಮಿಸ್ಸಿಂಗ್ ಇರೋದು, ಬಟ್ ಯೂಶ್ವಲಿ ದೇ ವುಡ್ ಹ್ಯಾವ್ ಮೆನ್ಷನ್ಡ್ ಎವ್ರಿಥಿಂಗ್, ಬೇರೆ ಎಲ್ಲ ಕೊಟ್ಟಿರೋರು. ಬಟ್ ಈ ಪ್ರಾಬ್ಲಮಲ್ಲಿ ಯಾವುದೇ ರೀತಿಯಾದಂಥ ಕ್ಲೋಸಿಂಗ್ ಅಸೆಟ್ಸ್ನ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಐ ಹ್ಯಾವ್ ಟೋಲ್ಡ್ ಯು, ಈ ಅಸೆಟ್ಸ್ ಏನಿರುತ್ತೆ, ಓಪನಿಂಗ್ ಅಸೆಟ್ಸ್ ಏನೇನೆಲ್ಲ ಇದೆ ಅದಕ್ಕೆ ನೀವು ಕ್ಲೋಸಿಂಗ್ ಅಸೆಟ್ಸ್ನ ತೊಗೊಳ್ಳೇಬೇಕು, ಕ್ಲೋಸಿಂಗ್ ಅಸೆಟ್ಸ್ನ ಫೈಂಡ್ ಔಟ್ ಮಾಡಲೇಬೇಕು. ಸೊ ಯು ಗಾಟ್ ಟು ಫೈಂಡ್ ಔಟ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ನ ಫೈಂಡ್ ಔಟ್ ಮಾಡಬೇಕು, ಕ್ಲೋಸಿಂಗ್ ಡೆಟರ್ಸ್ನ ಫೈಂಡ್ ಔಟ್ ಮಾಡಬೇಕು, ಕ್ಲೋಸಿಂಗ್ ಕ್ಯಾಶ್ನ ಫೈಂಡ್ ಔಟ್ ಮಾಡಬೇಕು, ಕ್ಲೋಸಿಂಗ್ ಆಫೀಸ್ ಫರ್ನಿಚರ್ನ ಕೂಡ ಫೈಂಡ್ ಔಟ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ 4 ಮಾಡಬೇಕು. 4 ಅಸೆಟ್ಸೂ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ, ಸೊ 4 ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡೋದು ವಿ ವಿಲ್ ಸಿ. ಸೊ ಫಸ್ಟು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡೋಣ. ಕ್ಲೋಸಿಂಗ್ ಸ್ಟಾಕ್ನ ಫೈಂಡ್ ಔಟ್ ಮಾಡಬೇಕಂದ್ರೆ, ಓಕೆ, ಕ್ಲೋಸಿಂಗ್ ಸ್ಟಾಕ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟು ನಾವು ಓಪನಿಂಗ್ ಸ್ಟಾಕ್ ತೊಗೋತೀವಿ. ನಿಮ್ಗೆ ಜ್ಞಾಪಕ ಇದೆಯಾ, ನಾನು ಹೇಳಿದ್ದೆ ನಿಮಗೆ. ಗೂಡ್ಸು ಬ್ರಾಂಚ್ಗೆ ಯಾವ್ದ್ಯಾವ್ದು ಗೂಡ್ಸ್ ಬರುತ್ತೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಬ್ರಾಂಚಿಂದ ಯಾವ್ದ್ಯಾವ್ದು ಗೂಡ್ಸು ಹೋಗುತ್ತೆ ಅದನ್ನೆಲ್ಲ ಮೈನಸ್ ಮಾಡಿ. ಸಿಂಪಲ್ ಲಾಜಿಕ್ ಅದು. ಬ್ರಾಂಚ್ಗೆ ಯಾವ್ದ್ಯಾವ್ದು ಬರುತ್ತೆ ಅದನ್ನೆಲ್ಲ ಆ್ಯಡ್ ಮಾಡಿ
ಬ್ರಾಂಚಿಂದ ಯಾವ್ದು ಹೋಗುತ್ತೆ ಅದನ್ನು ಮೈನಸ್ ಮಾಡಿ. ಸೊ ಫಸ್ಟ್ ಯು ಗೋನ್ ಟು ಟೇಕ್ ಓಪನಿಂಗ್ ಸ್ಟಾಕ್ನ ತೊಗೋತೀರಾ. ಓಪನಿಂಗ್ ಸ್ಟಾಕ್ಗೆ ಆ್ಯಡ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಬಟ್ ಇದು ನೆಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಜ್ಞಾಪಕ ಇಲ್ಲಿ ಬ್ರಾಂಚಿಂದ ಗೂಡ್ಸ್ ಬರ್ತಾ ಇದೆ, ಹೆಡ್ ಆಫೀಸಿಂದ ಬ್ರಾಂಚಿಗೆ ಗೂಡ್ಸ್ ಬರ್ತಾ ಇದೆ. ಸೊ ಆ ನೆಟ್ ಅಮೌಂಟ್ ಏನಿದೆ ಅದನ್ನು ತೊಗೊಳ್ಳಿ. ನೆಟ್ ಅಮೌಂಟ್ ಅಂದರೆ ದಿಸ್ ಇಸ್ ಗೂಡ್ಸ್ ಸೆಂಟ್ ಮೈನಸ್ ರಿಟರ್ನ್ಸ್ನ ಕನ್ಸಿಡರ್ ಮಾಡಿ ಅದನ್ನು ತೊಗೊಳ್ಳಿ. ಇವೆರಡನ್ನು ಆ್ಯಡ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ 1,88,000. ದೆನ್ ಯು ಗೋನು ಮೈನಸ್ ಸೇಲ್ಸ್ನ ಮೈನಸ್ ಮಾಡಿ. ಯು ಹ್ಯಾವ್ ಕ್ಯಾಶ್ ಸೇಲ್ಸ್ ಆ್ಯಂಡ್ ಯು ಹ್ಯಾವ್ ಕ್ರೆಡಿಟ್ ಸೇಲ್ಸಲ್ಲಿ ರಿಟರ್ನ್ಸ್ ಇದೆ, ಗಮನ ಇಡಿ. ಕ್ರೆಡಿಟ್ ಸೇಲ್ಸಲ್ಲಿ ದೇರ್ ಆರ್ ರಿಟರ್ನ್ಸ್ ಫ್ರಮ್ ಡೆಟರ್ಸ್ನ ರಿಟರ್ನ್ಸ್ ಇದೆ ಅಂತ ಹೇಳಿದರು ಪ್ರಾಬ್ಲಮಲ್ಲಿ. ಇಲ್ಲಿದೆ ನೋಡಿ, ಗೂಡ್ಸ್ ರಿಟರ್ನ್ಡ್ ಬೈ ಡೆಟರ್ಸ್ ಅಂತ ಇದೆ. ಸೊ ಡೆಟರ್ಸಿಂದ ಗೂಡ್ಸ್ ರಿಟರ್ನ್ಸ್ ಇರೋದ್ರಿಂದ ನೀವು ನೆಟ್ ಕ್ರೆಡಿಟ್ ಸೇಲ್ಸ್ನ ತೊಗೋತೀರಾ, ವಿಚ್ ವಿಲ್ ಬಿ ಸೇಲ್ಸ್ ಮೈನಸ್ ರಿಟರ್ನ್ಸ್. ಸೊ ಇದನ್ನು ಮೈನಸ್ ಮಾಡಿ, ಇವೆರಡೂ ಮೈನಸ್ ಮಾಡಿದ್ರೆ ನಿಮಗೆ ಬರೋದು ಕ್ಲೋಸಿಂಗ್ ಸ್ಟಾಕ್. ಸೊ ದಿಸ್ ಇಸ್ ಹೌ ಯು ಫೈಂಡ್ ಔಟ್ ದ ಕ್ಲೋಸಿಂಗ್ ಸ್ಟಾಕ್. ಓಕೆ, ದಟ್ಸ್ ಹೌ ಯು ಫೈಂಡ್ ಔಟ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ನ ಈ ರೀತಿಯಾಗಿ ನಾವು ಡಿಟರ್ಮೈನ್ ಮಾಡ್ಕೋಬೋದು. ಓಕೆ, ಸೊ ಕ್ಲೋಸಿಂಗ್ ಸ್ಟಾಕ್ ಗೊತ್ತಾಯ್ತಲ್ಲ. ನಾವು ವಿಲ್ ಸಿ ಕ್ಲೋಸಿಂಗ್ ಪೆಟಿ ಕ್ಯಾಶ್ ಹೆಂಗೆ ಕಂಡುಹಿಡಿಯೋದು ಅಂತ. ಕ್ಲೋಸಿಂಗ್ ಪೆಟಿ ಕ್ಯಾಶ್ ಹೆಂಗೆ ಕಂಡುಹಿಡಿಯೋದು? ನಮ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ ಏನು, ಕ್ಯಾಶ್ಗೆ ಸಂಬಂಧಪಟ್ಟಂಗೆ ಎರಡೇ ಇನ್ಫಾರ್ಮೇಷನ್ ನಮಗೆ ಗೊತ್ತಿರೋದು. ಒಂದು ಕ್ಯಾಶ್ ಇನ್ ಹ್ಯಾಂಡ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಒಂದು ಪೆಟಿ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಬ್ರಾಂಚ್ ಮ್ಯಾನೇಜರ್ ಕೊಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ಎಲ್ಲೂ ನಿಮಗೆ ಕ್ಯಾಶ್ ಸೆಂಟ್ ಆಗಲಿ ಏನೂ ಕೊಟ್ಟಿಲ್ಲ. ಸೊ ವಿಲ್ ಫೈಂಡ್ ಔಟ್ ವಾಟ್ ಈಸ್ ದ ಕ್ಲೋಸಿಂಗ್ ಪೆಟಿ ಕ್ಯಾಶ್. ಈ ಓಪನಿಂಗ್ ಕ್ಯಾಶ್ ಏನಿತ್ತು ಅದನ್ನು ತೊಗೊಳ್ಳಿ. ಓಪನಿಂಗ್ ಪೆಟಿ ಕ್ಯಾಶ್ನ ತೊಗೊಂಡು ಅದರಿಂದ ಪೆಟಿ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಬ್ರಾಂಚ್ ಮ್ಯಾನೇಜರ್, ಪೆಟಿ ಎಕ್ಸ್ಪೆನ್ಸಸ್ ಪೇಯ್ಡ್ ಏನಿತ್ತು ಅದನ್ನು ಮೈನಸ್ ಮಾಡಿ. ಓಕೆ, ಓಪನಿಂಗ್ ಪೆಟಿ ಕ್ಯಾಶಿಂದ ಪೆಟಿ ಎಕ್ಸ್ಪೆನ್ಸಸ್ ಏನಿತ್ತು ಬ್ರಾಂಚ್ ಮ್ಯಾನೇಜರ್ ಪೇ ಮಾಡಿರೋದು ಅದನ್ನು ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ಯುವರ್ ಕ್ಲೋಸಿಂಗ್ ಪೆಟಿ ಕ್ಯಾಶ್. ಸೊ ಇದು ಕ್ಲೋಸಿಂಗ್ ಪೆಟಿ ಕ್ಯಾಶ್ ಆಗುತ್ತೆ. ಓಕೆ, ನಾವು ವಿಲ್ ಕ್ಯಾಲ್ಕುಲೇಟ್ ದ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಫರ್ನಿಚರ್. ಸೊ ಪೆಟಿ ಕ್ಯಾಶ್ ಆಯಿತು, ಸ್ಟಾಕ್ ಆಯಿತು, ಫರ್ನಿಚರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಫರ್ನಿಚರ್ದು ನಮ್ಗೆ ಗೊತ್ತಿರೋದು ಓಪನಿಂಗ್ ವ್ಯಾಲ್ಯೂ ಆಫ್ ಫರ್ನಿಚರ್ ಗೊತ್ತಿದೆ. ಆಮೇಲೆ 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಅಂತ ಹೇಳಿದರು. ಸೊ ಡಿಪ್ರಿಸಿಯೇಷನ್ನ ಇದರಿಂದ ಮೈನಸ್ ಮಾಡಿಕೊಂಡ್ರೆ ಯು ಹ್ಯಾವ್ ಯುವರ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಫರ್ನಿಚರ್. ಸೊ ಓಪನಿಂಗ್ ವ್ಯಾಲ್ಯೂ ಆಫ್ ಫರ್ನಿಚರ್ ಬಂದು 2,400, ಅದರಲ್ಲಿ 10% ಡಿಪ್ರಿಸಿಯೇಷನ್ ವಿಚ್ ಇಸ್ 240. ಸೊ ಇದನ್ನು ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ 2,160 ವಿಚ್ ಇಸ್ ದ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಯುವರ್ ಫರ್ನಿಚರ್. ಓಕೆ, ಸೊ ಈಗ ಉಳಿದಿದ್ದು ಯಾವುದು? ಕ್ಲೋಸಿಂಗ್ ಡೆಟರ್ಸ್ನ ಫೈಂಡ್ ಔಟ್ ಮಾಡೋದು. ಸೊ ಕ್ಲೋಸಿಂಗ್ ಡೆಟರ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಮೆಮೊರಾಂಡಮ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ಕೋತೀವಿ. ಪ್ರಿಪೇರ್ ಮಾಡಿ ಕ್ಲೋಸಿಂಗ್ ಡೆಟರ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಮೆಮೊರಾಂಡಮ್ ಡೆಟರ್ಸ್ ಅಕೌಂಟಲ್ಲಿ ಏನೇನು ತೊಗೋತೀರಾ? ಆನ್ ದ ಡೆಬಿಟ್ ಸೈಡ್ ಯು ಹ್ಯಾವ್ ಯುವರ್ ಬ್ಯಾಲೆನ್ಸ್ ಬ್ರಾಟ್ ಡೌನ್, ದಟ್ಸ್ ಯುವರ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. ಓಕೆ, ಇದು ಬಂದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. ಕ್ರೆಡಿಟ್ ಸೇಲ್ಸ್ನ ತೊಗೊಳ್ಳಿ 60,000, ಇದು ಮಾಮೂಲು ಕ್ರೆಡಿಟ್ ಸೇಲ್ಸೇ. ರಿಟರ್ನ್ಸ್ನ ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸೋಣ. ದೆನ್ ಯು ಹ್ಯಾವ್ ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್, ದಿಸ್ ಇಸ್ ದ ಅಮೌಂಟ್ ರಿಸೀವ್ ಫ್ರಮ್ ಡೆಟರ್ಸ್. ಅದಾದಮೇಲೆ ಸೇಲ್ಸ್ ರಿಟರ್ನ್ಸ್, ಅದೇ ಗೂಡ್ಸ್ ರಿಟರ್ನ್ ಫ್ರಮ್ ಡೆಟರ್ಸ್ ಅಂತಿದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಯುವರ್ ಸೇಲ್ಸ್ ರಿಟರ್ನ್. ಸೊ ಅದನ್ನು ತೊಗೋತೀವಿ. ಡಿಸ್ಕೌಂಟ್ ಅಲೌಡ್ನ ತೊಗೋತೀವಿ. ಸೊ ಯು ಗೆಟ್ ಯುವರ್ ಬ್ಯಾಲೆನ್ಸಿಂಗ್ ಫಿಗರ್ ವಿಚ್ ಇಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. ಸೊ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. ಓಕೆ, ಸೊ ಇದಿಷ್ಟೆಲ್ಲ ಆದಮೇಲೆ ಈಗ ಎಲ್ಲಾದ್ರದ್ದು ಕ್ಲೋಸಿಂಗ್ ವ್ಯಾಲ್ಯೂಸ್ ಸಿಕ್ತು. ನಮ್ಮ ಹತ್ರ ಕ್ಲೋಸಿಂಗ್ ವ್ಯಾಲ್ಯೂಸ್ ಯಾವುದ್ರದ್ದು ಇರಲಿಲ್ಲ. ಸೊ ನಾವು ಯು ಹ್ಯಾವ್ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ, ಕ್ಲೋಸಿಂಗ್ ಪೆಟಿ ಕ್ಯಾಶ್ ವ್ಯಾಲ್ಯೂ, ಕ್ಲೋಸಿಂಗ್ ಫರ್ನಿಚರ್ ವ್ಯಾಲ್ಯೂ, ಕ್ಲೋಸಿಂಗ್ ಡೆಟರ್ಸ್ ವ್ಯಾಲ್ಯೂ ಎಲ್ಲ ಸಿಕ್ಕಿದೆ. ಈಗ ನಾವು ಹೆಡ್ ಆಫೀಸ್ ಬುಕ್ಕಲ್ಲಿ, ಕಾನ್ಪುರ್ ಹೆಡ್ ಆಫೀಸ್ ಬುಕ್ಕಲ್ಲಿ ಡೆಲ್ಲಿ ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಓಕೆ, ಸೊ ಆನ್ ದ ಡೆಬಿಟ್ ಸೈಡ್ ಯು ಹ್ಯಾವ್ ಯೋರ್ ಓಪನಿಂಗ್ ಅಸೆಟ್ಸ್. ಓಪನಿಂಗ್ ಅಸೆಟ್ಸ್ ಇದೆ, ಓಪನಿಂಗ್ ಅಸೆಟ್ಸ್ನ ತೋರಿಸಿ. ಸ್ಟಾಕ್, ಡೆಟರ್ಸ್, ಕ್ಯಾಶ್ ಆ್ಯಂಡ್ ಫರ್ನಿಚರ್ 4 ಇಲ್ಲಿ ಡೆಬಿಟ್ ಸೈಡಲ್ಲಿ ತೋರಿಸ್ಬೇಕು. ದೆನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇರುತ್ತೆ, ಅದರಿಂದ ರಿಟರ್ನ್ಸ್ನ ಮೈನಸ್ ಮಾಡಿ. ರಿಮೆಂಬರ್ ದಿಸ್ ಇಸ್ ಇನ್ವಾಯ್ಸ್ ಪ್ರೈಸ್ ಮೆಥಡ್. ಅದರಿಂದ ಗೂಡ್ಸ್ ಸೆಂಟ್ ಟು ಬ್ರಾಂಚಿಂದ ರಿಟರ್ನ್ಸ್ನ ನೀವು ಇಲ್ಲೇ ಮೈನಸ್ ಮಾಡಿ ತೋರಿಸ್ತೀವಿ. ಸೊ ಅಲ್ಲೇ ಮೈನಸ್ ಮಾಡಿ. ಸೊ ಯು ಹ್ಯಾವ್ 1,58,000. ಇದಾದ ನಂತರ ಯು ಹ್ಯಾವ್ ಟು ಶೋ ಯುವರ್ ಎಕ್ಸ್ಪೆನ್ಸಸ್. ಬ್ಯಾಂಕ್ ಅಕೌಂಟಿಂದ ಇಲ್ಲಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ರಲ್ಲ, ರೆಂಟ್, ಸ್ಯಾಲ್ರಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ, ಅಷ್ಟನ್ನು ಮಾತ್ರ ತೋರಿಸಿ. ಪೆಟಿ ಎಕ್ಸ್ಪೆನ್ಸಸ್ ತೋರಿಸಲ್ಲ. ಯಾಕೆ ತೋರಿಸಲ್ಲ ಅಂದರೆ ಹೆಡ್ ಆಫೀಸ್ನವರು ಇದಕ್ಕೋಸ್ಕರ ಕ್ಯಾಶ್ನ ಕೊಡ್ತಾ ಇಲ್ಲ. ಓಕೆ, ಸಿನ್ಸ್ ಹೆಡ್ ಆಫೀಸ್ ಇಸ್ ನಾಟ್ ಪೇಯಿಂಗ್ ದ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್, ಯು ವಿಲ್ ನಾಟ್ ಶೋ ಪೆಟಿ ಕ್ಯಾಶ್. ಪೆಟಿ ಕ್ಯಾಶ್ನ ತೋರಿಸಲ್ಲ.
ಐ ರಿಪೀಟ್, ಜನರಲ್ ಆಗಿ ಪೆಟಿ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಬೈ ದ ಹೆಡ್ ಆಫೀಸ್. ಅವ್ರು ಪೇ ಮಾಡಿದರೆ ನಾವಿಲ್ಲಿ ಪೆಟಿ ಎಕ್ಸ್ಪೆನ್ಸಸ್ ಅಂತ ತೋರಿಸ್ತೀವಿ. ಬಟ್ ಇಲ್ಲೇನಾಗಿದೆ ಅಂದರೆ ಪೆಟಿ ಎಕ್ಸ್ಪೆನ್ಸಸ್ ಆರ್ ಪೇಯ್ಡ್ ಬೈ ದ ಬ್ರಾಂಚ್ ಮ್ಯಾನೇಜರ್ ಪೇ ಮಾಡ್ತಿರೋದ್ರಿಂದ ನಾವು ಹೆಡ್ ಆಫೀಸ್ ಬುಕ್ಸಲ್ಲಿ ಪೆಟಿ ಎಕ್ಸ್ಪೆನ್ಸಸ್ನ ಎಲ್ಲೂ ತೋರಿಸೋದಿಲ್ಲ. ಓಕೆ, ಐ ಹೋಪ್ ಐ ಆಮ್ ವೆರಿ ಕ್ಲಿಯರ್. ಸೊ ಪೆಟಿ ಎಕ್ಸ್ಪೆನ್ಸಸ್ನ ಇಲ್ಲಿ ತೋರಿಸಲ್ಲ. ಓಕೆ, ದೆನ್ ವಿಲ್ ಕಮ್ ಬ್ಯಾಕ್ ಟು ಸ್ಟಾಕ್ ರಿಸರ್ವ್. ಆಮೇಲೆ ಆನ್ ದ ಕ್ರೆಡಿಟ್ ಸೈಡ್ ಯು ಸ್ಟಾರ್ಟ್ ವಿತ್ ಯುವರ್ ರೆಮಿಟೆನ್ಸಸ್. ಬ್ಯಾಂಕ್ ಅಕೌಂಟ್ ಬರ್ಕೊಳ್ಳಿ, ಏನೇನು ಕಳಿಸ್ತಾ ಇದ್ದಾರೆ ಅದನ್ನು ಬರ್ಕೊಳ್ಳಿ. ಕ್ಯಾಶ್ ಸೇಲ್ಸು ಮತ್ತು ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ ಎರಡೇ ಇರೋದು, ಅವೆರಡನ್ನಲ್ಲಿ ತೋರಿಸಿ. ದೆನ್ ಯು ಹ್ಯಾವ್ ಯುವರ್ ಕ್ಲೋಸಿಂಗ್ ಅಸೆಟ್ಸ್. ಇಲ್ಲಿ ಫೈಂಡ್ ಔಟ್ ಮಾಡಿದ್ರಲ್ಲ, ವರ್ಕಿಂಗ್ ನೋಟ್ ಮೂಲಕ ಎಲ್ಲನೂ ಫೈಂಡ್ ಔಟ್ ಮಾಡಿದ್ರಲ್ಲ. ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ, ಕ್ಲೋಸಿಂಗ್ ಪೆಟಿ ಕ್ಯಾಶ್ ವ್ಯಾಲ್ಯೂ, ಕ್ಲೋಸಿಂಗ್ ಫರ್ನಿಚರ್ ವ್ಯಾಲ್ಯೂ, ಕ್ಲೋಸಿಂಗ್ ಡೆಟರ್ಸ್ ವ್ಯಾಲ್ಯೂ, ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ರಲ್ಲ, ಅದೆಲ್ಲನೂ ಇಲ್ಲಿ ಹಾಕ್ಕೊಳ್ಳಿ. ಓಕೆ, ಸೊ ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಡೆಟರ್ಸ್, ಕ್ಲೋಸಿಂಗ್ ಕ್ಯಾಶ್, ಕ್ಲೋಸಿಂಗ್ ಫರ್ನಿಚರ್. ಸೊ ಇಷ್ಟನ್ನ ಹಾಕಿದ್ಮೇಲೆ ಆ್ಯಸ್ ಯೂಶ್ವಲ್, ಬಿಕಾಸ್ ದಿಸ್ ಇಸ್ ಇನ್ವಾಯ್ಸ್ ಪ್ರೈಸ್, 3 ಅಡಿಷ್ನಲ್ ಎಂಟ್ರೀಸ್ ದಟ್ ಯು ವಿಲ್ ಹ್ಯಾವ್ ಟು ಪಾಸ್. 3 ಅಡಿಷ್ನಲ್ ಆಗಿ ಎಂಟ್ರೀಸ್ನ ಪಾಸ್ ಮಾಡಬೇಕಲ್ಲ, ಅದನ್ನು ಹಾಕ್ಕೊಳ್ಳಿ. ಫಸ್ಟ್ ಒನ್, ಲೋಡ್ ಇನ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಮೇಲಿರುವಂಥ ಲೋಡ್ನ ಬೈ ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಕ್ರೆಡಿಟ್ ಸೈಡ್ ಹಾಕ್ಕೊಳ್ಳಿ. Load in opening stock, 30,000 is your opening stock. So 30,000 into 25 by 125, you get 6,000. ಇದು ಫಸ್ಟ್ ಅಡ್ಜಸ್ಟ್ಮೆಂಟ್. ಸೆಕೆಂಡ್ ಒನ್ ಬಂದು ಲೋಡ್ ಇನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟಲ್ಲಿ ಇರುವಂತಹ ಲೋಡ್, ಆ ಲೋಡ್ನ ನಾವು ನೆಟ್ ಗೂಡ್ಸ್ ಸೆಂಟಿಂದ ಫೈಂಡ್ ಔಟ್ ಮಾಡ್ಕೋತೀವಿ. ನೆಟ್ ಗೂಡ್ಸ್ ಸೆಂಟ್ ಇಸ್ 1,58,000. ಇಲ್ಲಿದೆ ನೋಡಿ, ಇದು ನೆಟ್ ಗೂಡ್ಸ್ ಸೆಂಟ್. ಓಕೆ, ಅಂದರೆ ಗೂಡ್ಸ್ ಸೆಂಟ್ ಮೈನಸ್ ರಿಟರ್ನ್ಸ್. ಸೊ ಈ ನೆಟ್ ಗೂಡ್ಸ್ ಸೆಂಟ್ ಮೇಲೆ, ಓಕೆ, ಇದೇ ನೆಟ್ ಗೂಡ್ಸ್ ಸೆಂಟ್ ಮೇಲೆ 25 by 125 ಫೈಂಡ್ ಔಟ್ ಮಾಡಿದ್ರೆ ನಮಗೆ 31,600 ಬರುತ್ತೆ. ಓಕೆ, ದಿಸ್ ಇಸ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಓಪನಿಂಗ್ ಸ್ಟಾಕ್ ಆಯಿತು, ಗೂಡ್ಸ್ ಎಲ್ಲ ಆಯಿತು. ಕ್ಲೋಸಿಂಗ್ ಸ್ಟಾಕಲ್ಲೂ ರೈಟ್ ಆಫ್ ಮಾಡಬೇಕಲ್ಲ. ಕ್ಲೋಸಿಂಗ್ ಸ್ಟಾಕ್ನ ನಾವು ಡೆಬಿಟ್ ಸೈಡಲ್ಲಿ ತೋರಿಸೋದು ಲೋಡ್ನ. ಸೊ ಹಿಯರ್ ಯು ರೈಟ್ ಟು ಸ್ಟಾಕ್ ರಿಸರ್ವ್ ಅಕೌಂಟ್, ಲೋಡ್ ಇನ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕಲ್ಲಿರುವಂಥ ಲೋಡ್ ಅದೆಷ್ಟಿದೆ, 28,960 ಇದೆ ಕ್ಲೋಸಿಂಗ್ ಸ್ಟಾಕು. 28,960. ಆ 28,960 ಮೇಲೆ 25 by 125, which is 5,792. Now you find out what is the balancing figure. ಇದರಲ್ಲಿರೋ ಬ್ಯಾಲೆನ್ಸಿಂಗ್ ಫಿಗರ್ ಕಂಡುಹಿಡ್ಕೊಳ್ಳಿ. Total is 2,45,400. So your balancing figure, which is your profit, is 22,608. ಓಕೆ, ಸೊ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ 4 ಅಡಿಷ್ನಲ್ ಆಗಿ ಮಾಡುವಂಥ ಥಿಂಗ್ಸು. ಒಂದು ಗೂಡ್ಸ್ ಸೆಂಟ್ ಟು ಬ್ರಾಂಚಿಂದ ರಿಟರ್ನ್ಸ್ನ ಮೈನಸ್ ಮಾಡ್ತೀರಾ. ದೆನ್ ಓಪನಿಂಗ್ ಸ್ಟಾಕ್ ಲೋಡ್ನ ರೈಟ್ ಆಫ್ ಮಾಡ್ತೀರಾ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಲೋಡ್ನ ರೈಟ್ ಆಫ್ ಮಾಡ್ತೀರಾ. ಆ್ಯಂಡ್ ಲಾಸ್ಟ್ ಒನ್ ಇಸ್ ಕ್ಲೋಸಿಂಗ್ ಸ್ಟಾಕಲ್ಲಿರುವಂಥ ಲೋಡ್ನ ಮೈನಸ್ ಮಾಡ್ತೀರಾ. ಓಕೆ.